ಸರ್ ಈಗ ನೀವೇ ನಮ್ಮ ನಾಯಕರು ಅಂತ ಹೇಳಿದ್ರಿ. ಯಾರನ್ನ? ನೀವು ಒಂದು ಮಾತು ಹೇಳ್ತಾ ಹೇಳಿ, ನಮ್ಮ ನಾಯಕರು ನನಗೆ ಇದರಿಂದ ಮುಕ್ತ ಆದ್ರು, ಕೇಸಿನಿಂದ ಮುಕ್ತ ಆದ್ರೂ ಸಹ ನನಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಅನ್ಯಾಯ ಮಾಡಿದ್ರು ಅನ್ಸುತ್ತಲ್ವಾ? ಅವರು ಮೋಸ ಮಾಡಿದ್ರಿ, ಬರೀ ಅನ್ಯಾಯ ಅಲ್ಲ. ನಿಮ್ಮ ನಾಯಕರು, ನಮ್ಮ ನಾಯಕರೇ ಯಡಿಯೂರಪ್ಪನವರು, ಬೊಮ್ಮಾಯಿ, ಇನ್ನೂ ಹೆಸರು ಹೇಳ ಬೇರೆ. ನಾನೇನು ಯಾರ್ದು ಮುಲಾಜಿಲ್ಲ. ಈ ಹಿಂದೆ ಮುಂದೆ ಯಾಕೆ ನೀವೊಂದು ಸ್ವಲ್ಪ ಒಳ್ಳೆ ಪದ ಬಳಸ್ತೀರಿ. ಅನ್ಯಾಯ, ಮೋಸ, ದ್ರೋಹ, ಇನ್ನೇನು ಹೇಳ್ತೀರಿ ಎಲ್ಲ ಹೇಳಿ. ನಾನು ಅದಕ್ಕೋಸ್ಕರ ಹೇಳಿದೆ, ರಾಜಕಾರಣ ಇರೋದು ಸ್ವಜನ ಪಕ್ಷಪಾತಕ್ಕಲ್ಲ, ತನಗೆ ಬೇಕಾದಂಥವ್ರು ಕರ್ಕೊಂಡು ಕೂರ್ಸೋದಿಕ್ಕಲ್ಲ. ಕ್ಲೀನ್ ಚಿಟ್ ಸಿಕ್ಕಾಗ ನಿಮ್ಮ ಟಿವಿಗಳ ಮುಂದೆನೇ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವ್ರು ಹೇಳಿದ್ರು ಈ ವಾರದಲ್ಲೇನೆ ಅವ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಯಾಕೆ ಮಾಡಲಿಲ್ಲ? ಉತ್ತರ ಅವ್ರು ಕೊಡಲಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ರಾಜಕಾರಣದಲ್ಲಿಲ್ಲ. ಈ ನಿಮಿಷ ತನಕನೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನನ್ನ ಮೈ ಮೇಲಿಲ್ಲ. ಯಡಿಯೂರಪ್ಪನವ್ರಂಗೆ, ಡಿ ಕೆ ಶಿವಕುಮಾರ್ ಹಂಗೆ ಒಂದೇ ಒಂದರ ಜೈಲಿಗೆ ಹೋಗಿ ಬಂದಿಲ್ಲ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಹೊರಟಿರೋದು, ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಆದರ್ಶ ರಾಜಕಾರಣಿ ಆಗಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು. ಇನ್ನೆಂದೂ ಕೂಡ ನೀವು ಕೋರ್ಟ್ ಏನೇ ತೀರ್ಪು ಕೊಟ್ಟರು ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು. ಪ್ರಬಲಾಕಾಂಕ್ಷಿಗಳ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರವ್ರ ಖುಷಿ, ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಪಾಪ ಕಾಂಗ್ರೆಸ್ ಪಕ್ಷ ಬದುಕಿದೆಯೋ ಸತ್ತಿದೆಯೋ ದೇಶದಲ್ಲಿ ಗೊತ್ತಿಲ್ಲ. ಅವ್ರ ನಾಯಕರು ಹೇಳ್ತಾ ಇದ್ದಾರೆ, ಸುರ್ಜಿವಾಲಾ ಎಲ್ಲರೂ ಹೇಳ್ತಾರೆ, ಏನು ನೀವು ಆಕಾಂಕ್ಷಿಗಳು ನೀವು ಅಂತ ಬಹಿರಂಗವಾಗಿ ಹೇಳ್ಕೋಬೇಡಿ, ಖಾಸಗಿ ಹೋಗಿ ಹೇಳ್ಕೊಳ್ಳಿ. ಅವ್ರಲ್ಲ ಲೀಡರ್ ಹೇಳ್ತಾರ, ಅವ್ರು ಹೇಳ್ದಂಗೆ ದಿನ ಪಟ್ಟಿ ಜಾಸ್ತಿನೇ ಆಗ್ತಾ ಇದೆ. ಆ ಪಕ್ಷದ ನಾಯಕರು ಹೇಳಿಕೆ ಬೆಲೆನೇ ಇಲ್ಲ.